ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ಉಪ್ಪು ತಿಂದವನು ನೀರು ಕುಡಿಲೇಬೇಕು, ತಪ್ಪು ಮಾಡಿದವರು ಶಿಕ್ಷೆ ಅನುಭವಿಸಲೇಬೇಕು. ಕಾನೂನಿನ ಮುಂದೆ ಯಾರು ದೊಡ್ಡವರಲ್ಲ. ಸಿಎಂ ಆಗಿದ್ದವರೇ ನೇರವಾಗಿ ಜೈಲಿಗೆ ಹೋದ ಉದಾಹರಣೆಗಳು ನಮ್ಮ ಮುಂದೆ ಇದೆ. ಈಗ ಇದೇ ಕಾನೂನಿನ ಕುಣಿಕೆ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಸುತ್ತಿಕೊಳ್ಳಲಿದೆಯಾ? ಖರ್ಗೆ ಸಾಹೇಬ್ರ ಮನೆಗೆ ಇಡಿ ದಾಳಿಯನ್ನ ಮಾಡಲಿದೆಯಾ ಅನ್ನೋ ಕುತೂಹಲ ಹುಟ್ಕೊಂಡಿದೆ. ಮುಡಾ ನಿವೇಶನಗಳನ್ನು ವಾಪಸ್ ಮಾಡಿ ಸಿಎಂ ಸಿದ್ದರಾಮಯ್ಯನವರು ಪ್ರಕರಣದ ತೀವ್ರತೆಯನ್ನ ಕಮ್ಮಿ ಮಾಡೋದ್ರಲ್ಲಿ ಸಕ್ಸಸ್ ಆಗಿದ್ರು. ಈಗ ಅದೇ ರೀತಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಕುಟುಂಬದವರು ಕೂಡ ತಮ್ಮ ಮೇಲಿನ ಕಳಂಕ ತೊಳ್ಕೊಳ್ಳೋದಕ್ಕೆ ಹೊರಟಿದ್ದಾರೆ. ಸಿದ್ದರಾಮಯ್ಯನವರು ಹೇಗೆ ಮುಡಾ ನಿವೇಶನವನ್ನು ವಾಪಸ್ ಮಾಡಿದ್ರು, ಹಾಗೆ ಪ್ರಿಯಾಂಕ್ ಖರ್ಗೆ ಕೂಡ ತಮ್ಮ ಟ್ರಸ್ಟಿಗೆ ಮಂಜೂರಾಗಿದ್ದಂಥ 5 ಎಕರೆ ಜಮೀನನ್ನು ಕೆಐಎಡಿಬಿಗೆ ವಾಪಸ್ ಮಾಡಿದ್ದಾರೆ. ಹಾಗಾದರೆ ಪ್ರಿಯಾಂಕ್ ಖರ್ಗೆ ಅವರು ಈಗ ಸೇಫಾ? ಇಡಿ ಅಥವಾ ಲೋಕಾಯುಕ್ತ ಕೈಯಿಂದ ಪಾರಾಗ್ಬಿಡ್ತಾರಾ? ಖಂಡಿತ ಇಲ್ಲ. ಮಲ್ಲಿಕಾರ್ಜುನ ಖರ್ಗೆ ಅವರ ಮೇಲೆ ಯಾವಾಗ ಬೇಕಾದರೂ ಇಡಿ ದಾಳಿಯನ್ನು ನಡೆಸೋ ಸಾಧ್ಯತೆ ಇದೆ. ಇದು 1 ವರ್ಷದ ಹಳೆಯ ಕೇಸು. ಬಿಜೆಪಿಯ ಎನ್ಆರ್ ರಮೇಶ್ ಖರ್ಗೆ ಮೇಲೆ ಒಂದು ದೊಡ್ಡ ಆರೋಪ ಮಾಡಿ ಲೋಕಾಯುಕ್ತದಲ್ಲಿ ದೂರನ್ನು ದಾಖಲಿಸಿದ್ರು. ಎಐಸಿಸಿ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಕುಟುಂಬದ ಸದಸ್ಯರು ಸಿದ್ಧಾರ್ಥ ವಿಹಾರ ಟ್ರಸ್ಟ್ ಹೆಸರಿಗೆ ಶೈಕ್ಷಣಿಕ ಉದ್ದೇಶ ಅನ್ನೋ ಹೆಸರಿನಲ್ಲಿ ಒಂದೇ ಉದ್ದೇಶಕ್ಕೆ ಬಿಡಿಎ ಮತ್ತು ಕೆಐಎಡಿಬಿ ಸಂಸ್ಥೆಗಳಿಂದ ಪ್ರತ್ಯೇಕವಾಗಿ ಬೆಂಗಳೂರು ಮಹಾನಗರದ 2 ಬೃಹತ್ ಸಿಎ ನಿವೇಶನಗಳನ್ನು ಕಾನೂನಿನ ಎಲ್ಲಾ ನಿಯಮಗಳನ್ನು ಗಾಳಿಗೆ ತೂರಿ ಮಂಜೂರು ಮಾಡಿಸ್ಕೊಂಡಿದ್ದಾರೆ. ಇದು 100 ಕೋಟಿ ರೂಪಾಯಿಯ ಹಗರಣ ಅಂತ 27/9/2024 ಲೋಕಾಯುಕ್ತದಲ್ಲಿ ದೂರನ್ನು ದಾಖಲಿಸಲಾಗಿತ್ತು. ಇದಾದ ನಂತರ ಮಲ್ಲಿಕಾರ್ಜುನ ಖರ್ಗೆ ಪುತ್ರ ಪ್ರಿಯಾಂಕ್ ಖರ್ಗೆ ಜಾಗವನ್ನು ವಾಪಸ್ ನೀಡಿದ್ರು. ಬಹಳ ಸ್ಪಷ್ಟವಾಗಿ ಅರ್ಹತೆ ಇದೆ, ಅರ್ಹರಿದ್ದೇವೆ, ಮತ್ತು ನಾಟ್ ಫಾರ್ ಪ್ರಾಫಿಟ್ ಇದೆ. ಯಾವುದು ಈ ಸೆಲೆಕ್ಷನ್ನಲ್ಲಿ ಯಾವುದೇ ರೀತಿಯಾದಂಥ ಗೊಂದಲಗಳು ಇಲ್ಲ ಅಂತ ಮತ್ತೊಮ್ಮೆ ಪುನರುಚ್ಚರಿಸಿ, ಇಂಥ ವಾತಾವರಣದಲ್ಲಿ ಅವರಿಗೆ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಮೂಲ ಉದ್ದೇಶ ಏನಿದೆ ಅದು ನಮ್ಮ ರಾಜ್ಯದ ಯುವಕರ ಭವಿಷ್ಯಕ್ಕೋಸ್ಕರ ಮಾಡಬೇಕು ಅಂತ, ನಾನು ಅಳಿಲ್ ಸೇವೆ ಮಾಡಬೇಕು ಅಂತ ಏನು ಟ್ರಸ್ಟ್ದು ಒಂದು ಉದ್ದೇಶ ಇತ್ತು, ಅದನ್ನು ನಾವು ಮಾಡೇ ಮಾಡ್ತೀವಿ. ಆದರೆ ಇಂಥ ಕುಲಶಿತ ವಾತಾವರಣದಲ್ಲಿ ನಾವು ಮಾಡಲಿಕ್ಕಾಗಲ್ಲ ಅಂದ್ಬಿಟ್ಟು ಅವರು ಇದನ್ನು ವಿಡ್ರಾ ಮಾಡಲಿಕ್ಕೆ ಬರ್ತಾರೆ. ಅಕ್ನಾಲೇಜ್ಮೆಂಟು ಕೂಡ ಕಳಿಸಿದ್ದಾರೆ. ಇದು ನಿಮ್ಮದು ಇದು ಬಂದಿದೆ ನಿಮಗೆ. ಅದೇನೇನು ಬಳಿಕ ಈ ಕೇಸಿನ ಬಗ್ಗೆ ಯಾವುದೇ ಮಾಹಿತಿ ಇರಲಿಲ್ಲ. ಆದರೆ ಈಗ ಸಿದ್ಧಾರ್ಥ ಟ್ರಸ್ಟ್ ಮೇಲೆ ಮನಿ ಲಾಂಡ್ರಿ ನಡೆದಿದೆ. ಹೆಚ್ಚು ಕಮ್ಮಿ 100 ಕೋಟಿಯ ಮೇಲೆ ಮನಿ ಲಾಂಡ್ರಿ ಆಗಿದೆ. ಇದರಿಂದಾಗಿ ಮುಂಬರುವ ದಿನಗಳಲ್ಲಿ ಮಲ್ಲಿಕಾರ್ಜುನ ಖರ್ಗೆಗೆ ಬ್ಯಾಡ್ ಟೈಮ್ ಶುರುವಾಗೋ ಸಾಧ್ಯತೆ ಇದೆ. ಈ ಪ್ರಕರಣವನ್ನು ಸೈಲೆಂಟ್ ಆಗಿ ಪರಿಶೀಲಿಸ್ತಾ ಇದ್ದಂಥ ಇಡಿ ಈಗ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಅವರ ಮಗ ಮತ್ತು ಕುಟುಂಬದ ಮೇಲೆ ಭೂಸ್ವಾಧೀನದ ಬಗ್ಗೆ ದೂರು ದಾಖಲೆ ಮಾಡಿದೆ. ಇಡಿ ಖರ್ಗೆ ಅವರ ಬೆನ್ನು ಬಿದ್ದರೆ ಖರ್ಗೆ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಗುತ್ತೆ. ಕಳೆದ ಸೆಪ್ಟೆಂಬರ್ನಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಇದೆಲ್ಲ ರಾಜಕೀಯ ಪ್ರೇರಿತ ಅಂತ ಸಮರ್ಥನೆ ಮಾಡಿಕೊಂಡಿದ್ರು. ಒಂದು ವೇಳೆ ರಾಜಕೀಯ ಪ್ರೇರಿತವೇ ಆಗಿದ್ದಿದ್ರೆ ಆ ಜಾಗವನ್ನು ವಾಪಸ್ ಕೊಡೋ ಅವಶ್ಯಕತೆ ಏನಿತ್ತು? ತಪ್ಪಿಲ್ಲ ಅಂದಮೇಲೆ ಕಾನೂನು ಹೋರಾಟ ಮಾಡಲಿ ಅಲ್ವಾ? ನೋಡೋಣ ಅಕ್ರಮ ನಡೆದಿದ್ಯಾ ಇಲ್ವಾ ಅನ್ನೋದನ್ನ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.